ಕಾವೇರಿ ಕೊಳ್ಳದ ಡ್ಯಾಂಗಳಲ್ಲಿ ಹೆಚ್ಚಾಗ್ತಾ ಇದೆ ಒಳಹರಿವು. ಕೇರಳದಲ್ಲಿ ಮಳೆ ಹಿನ್ನೆಲೆ ಭರ್ತಿಯಾಗುವತ್ತ ಕಬಿನಿ ಡ್ಯಾಮ್ ಇದೆ. ಈಗಾಗಲೇ 83% ಭರ್ತಿಯಾಗಿರುವ ಕಬಿನಿ ಜಲಾಶಯ ಡ್ಯಾಮ್ ಸುರಕ್ಷತೆ ಹಿನ್ನೆಲೆ ನೀರು ಬಿಡಬೇಕಾದಂತ ಅನಿವಾರ್ಯ ಇದೆ. ನೀರನ್ನು ಕಟ್ಟಾಕಳಕ್ಕಾಗಲ್ಲ, ಬಂದಷ್ಟು ಬಂದಿದೆ ತುಂಬಿಡ್ಲಿ ಅಂತ. ಡ್ಯಾಮ್ನ ಸುರಕ್ಷತೆ ಬಗ್ಗೆ ಕೂಡ ಪ್ರಶ್ನೆ ಮೂಡುತ್ತೆ. ಹಾಗಾಗಿ ನೀರನ್ನ ಬಿಡಬೇಕಾದಂತಹ ಅನಿವಾರ್ಯತೆ ಇದೆ. ಈಗಾಗಲೇ 83% ಭರ್ತಿ ಆಗೋಗಿದೆ ಕಬಿನಿ ಜಲಾಶಯ. ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ರೈತರು. ಈಗ ಆ ಸಮಯ ಬಂದಿದೆ. ಜುಲೈ 29ರಂದು 4 ಡ್ಯಾಮ್ಗಳಿಗೆ 18,000 ಕ್ಯೂಸೆಕ್ ಒಳಹರಿವಾಗಿರೋದು ಇಲ್ಲಿ ಗಮನಿಸಬೇಕಾಗುತ್ತೆ. ಜುಲೈ 30ರಂದು ಒಟ್ಟು 21,000 ಕ್ಯೂಸೆಕ್ ಒಳಹರಿವಾಗಿದೆ. ಜುಲೈ 31ರಂದು 31,000 ಕ್ಯೂಸೆಕ್ ನೀರು ಒಳಹರಿವಾಗಿದೆ. KRS, ಕಬಿನಿ, ಹಾರಂಗಿ, ಹೇಮಾವತಿ ಜಲಾಶಯಕ್ಕೆ ಭಾರಿ ಒಳಹರಿವು ಬಂದಿರೋದಿಲ್ಲಿ 4 ದಿನಗಳಿಂದ ಕಾವೇರಿ ಕೊಳ್ಳದ ಡ್ಯಾಮ್ನಲ್ಲಿ ಒಳಹರಿವು ಹೆಚ್ಚಳಾಗಿದೆ. ನೋಡ್ತಾ ಇದ್ದೀವಿ ದಿನಂಪ್ರತಿ ಏನೆಲ್ಲ ಆಗ್ತಾ ಇದೆ. ಕರ್ನಾಟಕ ಬಂದ್ ಮಾಡುವ ಹಂತಕ್ಕೆ ತಲುಪಿದೆ. ಕಾವೇರಿ ನೀರು ಇಲ್ಲ ಅಂದರೆ ರಾಜ್ಯದ ಜನ ಜೀವನ ಪರಿಸ್ಥಿತಿ ಅಧೋಗತಿಯಾಗತ್ತೆ ಅಂತ ಭಾರಿ ಮುನ್ನೆಚ್ಚರಿಕಾ ಕ್ರಮಗಳು, ಹೋರಾಟಗಳು, ಪ್ರತಿಭಟನೆಗಳು ಇವೆಲ್ಲ ನಡೀತಾ ಇದ್ವು. ಎಲ್ಲೋ ಒಂದು ಕಡೆ ವರುಣ ದೇವನಿಗೆ ಈ ಪ್ರತಿಭಟನೆಯ ಕಾವು ತಟ್ಬಿಟ್ಟಿದೆ ಅನ್ಸುತ್ತೆ. ಮಳೆ ಬರ್ತಾ ಇದೆ. ಎಲ್ಲಿನೋ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ಭಾರಿ ಮಳೆ ಕುಸಿತ ಆಗಿತ್ತು. ಹಿಂದೆ 15 ದಿನ 3,500 ಕ್ಯೂಸೆಕ್ ನೀರು ಬಿಡೋದಕ್ಕೆ CWMA ಆದೇಶ ಕೊಟ್ಟಿತ್ತು. 9,500 ಕ್ಯೂಸೆಕ್ ನೀರು ಬಿಡೋದಕ್ಕೆ ಪಟ್ಟು ಹಿಡಿದಿತ್ತು ತಮಿಳುನಾಡು. 9,500 ಕ್ಯೂಸೆಕ್ ಬೇಡಿಕೆಯ ವಿರುದ್ಧ ರಾಜ್ಯ ಪ್ರಬಲ ವಾದ ಕೂಡ ಆಗಿತ್ತು. ರಾಜ್ಯದ ವಾದಕ್ಕೆ ಮಣಿದ ಪ್ರಾಧಿಕಾರ ಅವ್ರಿಗೂ ಬೇಡ ನಿಮಗೂ ಬೇಡ ಅಂತ ಹೇಳಿ 3,500 ಕ್ಯೂಸೆಕ್ ನೀರು ಹರಿಸೋದಕ್ಕೆ CWRC ಹೇಳ್ತು. CWMA ಅದನ್ನ ಎತ್ತಿ ಹಿಡಿತು. ಅದಾದ್ಮೇಲೆ ನಡೀತು ನೋಡಿ ರಾಜ್ಯದಲ್ಲಿ ಪ್ರತಿಭಟನೆಯ ಕಾವು. ಇದೆಲ್ಲದ ನಡುವೆ ಸರ್ವಪಕ್ಷ ಸಭೆ ಕರೆದು ಮುಂದಿನ ತೀರ್ಮಾನಕ್ಕೆ CM ಮುಂದಾಗಿದ್ರು. ನೀರಿನ ವಿಚಾರದಲ್ಲಿ ಒಗ್ಗಟ್ಟಿನ ಹೋರಾಟಕ್ಕೆ ಸರ್ಕಾರದ ಕರೆಯನ್ನ ಕೂಡ ಕೊಡಲಾಗಿತ್ತು. ನಿನ್ನೆ ಮಾತನಾಡಿದಂಥ ಸಂದರ್ಭದಲ್ಲಿ CM ಅದನ್ನೇ ಹೇಳ್ತಾ ಇದ್ರು. ಇವಾಗ ಪ್ರೊಟೆಸ್ಟ್ ಮಾಡೋದು, ಮತ್ತೊಂದು ಮಾಡೋದು, ರಾಜ್ಯ ಸರ್ಕಾರ ಏನಾದರೂ ಹಂಗೆ ಬಿಡ್ತೀನಿ ಅಂತ ಹೇಳಿದ್ರೆ ನೀವು ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಇನ್ನೂ ಆ ನಿರ್ಧಾರಕ್ಕೆ ನಾವು ಬಂದಿಲ್ಲ, ಇನ್ನೂ ಸಮಯ ಇದೆ. ಸರ್ವಪಕ್ಷ ಸಭೆ ಕರೆದಿದ್ದೀನಿ, ಅಲ್ಲಿ ಮಾತುಕತೆ ಇದೆ. ಜೊತೆಗೆ ತಮಿಳುನಾಡಿನ CM ಕರೆಯೋಕ್ಕೆ ಹೇಳಿದ್ದೀನಿ. ಸೊ ಅವರು ಬಂದ ಮೇಲೆ ಪರಿಸ್ಥಿತಿ ಅವಲೋಕನ ಅವ್ರಿಗೆ ಅರ್ಥ ಮಾಡಿಸುವಂಥ ನಿಟ್ಟಿನಲ್ಲಿ ಚಿಂತನೆಗೆ ಮೊದಲೇ ಯಾಕೆ ಇಷ್ಟೆಲ್ಲ ನಿರ್ಧಾರವನ್ನು ಕೈಗೊಳ್ತಾ ಇದ್ದೀರಿ ಅಂತ ನಿನ್ನೆ ಮಾತನಾಡ್ತಾ ಇದ್ರು. ಇದೆಲ್ಲದರ ಪರಿಣಾಮ ಈಗ ಸದ್ಯಕ್ಕೆ ಸಮಾಧಾನಕರ ವಿಚಾರ ಏನು ಅಂದರೆ KRS ಡ್ಯಾಮ್ಗೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಒಳಹರಿವು. 13,000 ಕ್ಯೂಸೆಕ್ಗೆ ಒಳಹರಿವು ಏರಿಕೆಯಾಗಿದೆ. ನಿನ್ನೆ 10,534 ಕ್ಯೂಸೆಕ್ ನೀರು ಹರಿದು ಬಂದಿತ್ತು. ಇವತ್ತು ಇನ್ನೂ ದಾಟಿದೆ. 13,000 ಬಂದಿರೋದು. 94 ಅಡಿ ದಾಟಿದೆ. ಗರಿಷ್ಠ ಮಟ್ಟ 104 ಅಡಿ. KRS ಡ್ಯಾಮ್ಗೆ 13,522 ಕ್ಯೂಸೆಕ್ ನೀರು ಬಂದಿರೋದು. ಹಾಗಾಗಿ 1,565 ಕ್ಯೂಸೆಕ್ ನೀರು ಹೊರಹರಿವಾಗ್ತಾ ಇದೆ. 94 ಅಡಿ ದಾಟಿದೆ ಡ್ಯಾಮ್ನ ನೀರಿನ ಮಟ್ಟ. ಇವತ್ತು ನಾಳೆ ನಾಳಿದ್ದು ಹಿಂಗೆ ಒಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ದಿನಗಳ ಮಟ್ಟಿಗೆ ವರುಣ ದೇವ ಕೃಪೆ ತೋರಿದ್ದೇ ಆದಲ್ಲಿ ಈಗ ಬಂದಿರುವಂಥ ಎಲ್ಲ ಸಮಸ್ಯೆಗಳು, ಬಾಯ್ ಬಡ್ಕೊಳ್ತಾ ಇರುವಂಥ ರೈತರ ಕಣ್ಣೀರು ಇವೆಲ್ಲವೂ ಕೂಡ ಕರಗುತ್ತೆ. ಎರಡನೇ ಬೆಳೆ ಬೆಳೆಯೋದಕ್ಕೆ ನಮಗೂ ಅವಕಾಶ ಸಿಗುತ್ತೆ. ಅತಿಯಾದಂಥ ಮಳೆ ಬಂದರೆ ಅದನ್ನ ಇಟ್ಕೊಂಡು ಆ ಒಂದು ನೀರಿನ ಸಂಗ್ರಹವನ್ನು ನಮಗೂ ಡ್ಯಾಮ್ ಸುರಕ್ಷತೆ ಮ್ಯಾಟ್ರ್ ಅಲ್ವಾ, ನಾವೇನು ಇಟ್ಕೊಂಡು ಕೂರಲ್ಲ, ಸರಾಗವಾಗಿ ಹರಿಯೋದಕ್ಕೆ ಬಿಡ್ತೀವಿ. ಸದ್ಯಕ್ಕೆ ಇವೆಲ್ಲವೂ ಕೂಡ ಬರುವಂಥ ಮಳೆಯ ಮೇಲೆ ನಿಗದಿಯಾಗಿದೆ. ಗಮನಿಸ್ಬೋದು KRS ಗರಿಷ್ಠ ಮಟ್ಟ ಹೆಂಗಿದೆ ಡ್ಯಾಮ್ದು ಅಂದರೆ 124.80 ಅಡಿ ಇರುತ್ತೆ. ಇವತ್ತಿನ ನೀರಿನ ಮಟ್ಟ 94.40 ಅಡಿ ಇದೆ. ಒಳಹರಿವು 13,522 ಕ್ಯೂಸೆಕ್ ಇದೆ. ಈಗ ನಾವು 4 ದಿನ ಅಥವಾ 3 ದಿನಗಳ ಹಿಂದೆ ನೋಡಿದ್ರೆ 1,000, 1,500, 2,500 ಇತ್ತು. ಈಗ 13,000 ದಿಢೀರ ಹತ್ತತ್ರ 10ರಿಂದ 11,000 ಕ್ಯೂಸೆಕ್ ಒಳಹರಿವಿದ್ರೆ ಹೊರಹರಿವು ಕೂಡ ಡ್ಯಾಮ್ನ ಸುರಕ್ಷತೆಯ ಅನುಸಾರ ಕೊಡಲೇಬೇಕಾಗತ್ತೆ. ಇನ್ನು ಹೊರಹರಿವಿನ ಪ್ರಮಾಣ ಇವತ್ತೆಷ್ಟು ಮಟ್ಟಿಗಿದೆ ಅಂದರೆ 1,565 ಕ್ಯೂಸೆಕ್. ಯಾಕಂತ ಹೇಳಿದ್ರೆ ಅದೇ ಪ್ರಮಾಣದಲ್ಲಿ ಹೋಗ್ತಾ ಇದೆ. ಅಷ್ಟಕ್ಕೆ ಅವಕಾಶವನ್ನು ಕೊಡಲಾಗಿರೋದು, ಅಷ್ಟು ಹೋಗ್ತಾ ಇದೆ ಸದ್ಯಕ್ಕೆ. ಅತಿಯಾದ ಮಳೆ ಬಂದು ಇನ್ನೇನು ಈಗ 94 ಅಡಿ ಇದೆ. ಹತ್ತತ್ರ 110, 120ವರೆಗೂ ಬಂದ್ಬಿಟ್ರೆ ಅದು ಪರಿಣಾಮನೇ ಬೇರೆ ಇರುತ್ತೆ. ಸರಾಗವಾಗಿ ನೀರು ಹರಿಯೋದಕ್ಕೆ ಅವಕಾಶವನ್ನು ಕೊಡಲಾಗತ್ತೆ. ಇವಾಗ ಏನು ಜಟಾಪಟಿಗಳು ನಡೀತಾ ಇದೆ, ಹೋರಾಟಗಳು ನಡೆಯುತ್ತೆ, ಎಲ್ಲವೂ ಕೂಡ ಕಡಿವಾಣ ಬೀಳ್ಬೋದು. ಆದರೆ ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲಿನೋ ಪರಿಣಾಮ ರಾಜ್ಯದಲ್ಲಿ ನಾವು ಮಳೆ ಬರದೇ ಇರುವಂಥ ಅನೇಕ ಸಿಚುವೇಶನ್ಸ್ಗಳನ್ನು ನೋಡಿದ್ದೀವಿ. ಬರಗಾಲದ ಛಾಯೆ ಆವರಿಸ್ಬಿಡುತ್ತೆ ಅನ್ನುವಂಥ ಭಯ ಇತ್ತು. ಈಗ ಸದ್ಯಕ್ಕೆ ವಾತಾವರಣ ಹಿಂಗಿದೆ, ಆದರೆ ಇದು ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ.